ಮಾನ್ಯ ಅಧ್ಯಕ್ಷರೇ, ತಾವು ಈ ಚರ್ಚೆಗೆ ಅನುಮತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲೇ ನಾನು ಪ್ರಸ್ತಾಪ ಮಾಡಿದೆ. ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅನೇಕ ವಿಚಾರಗಳನ್ನು ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ಸದಸ್ಯರು ಪ್ರಸ್ತಾಪ ಮಾಡಬಹುದು. ಇನ್ವೆಸ್ಟಿಗೇಷನ್ಸ್ಗೆ ಇದು ಬೇರೆ ಬೇರೆ ರೀತಿಯಲ್ಲಿ ರೂಪಗಳನ್ನು ತಗೋಬಹುದು ಅಂತ ಹೇಳಿ ನಾನು ಪ್ರಸ್ತಾಪ ಮಾಡಿದೆ. ಆದರೂ ತಮ್ಮ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಒಪ್ತೇವೆ. ತಾವು ಚರ್ಚೆಗೆ ಅವಕಾಶವನ್ನು ಕೊಟ್ರಿ. ನನ್ನ ಒಂದೇ ವಿನಂತಿ ಮಾನ್ಯ ಸದಸ್ಯರುಗಳಲ್ಲಿ, ಈ ವಿಚಾರ ರಾಜಕೀಯ ತಿರುವನ್ನು ತಗೋಬಾರದು, ಜೊತೆಗೆ ಧಾರ್ಮಿಕ ತಿರುವನ್ನು ಕೂಡ ತಗೋಬಾರದು. ನಾವು ಸರ್ಕಾರ ಯಾವುದೇ ಒತ್ತಡಕ್ಕೆ ಮಣಿದು SITಯನ್ನ ನಾವು ಮಾಡಿಲ್ಲ. ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್. ಸರ್, ದಿನೇಶ್ ಗುಂಡೂರಾವ್ ಅವರು ಹೇಳಿದಾರಲ್ಲ ಸರ್, ಅಧಿಕೃತವಾಗಿ ಒಬ್ಬ ಗೃಹ ಸಚಿವನಾಗಿ ಹೇಳ್ತಾ ಇದ್ದೇನೆ, ನಾವು ಯಾವುದೇ ಒತ್ತಡಕ್ಕೆ ನಾವು ಮಣಿದಿಲ್ಲ, ಮಣಿಯೋದು ಇಲ್ಲ. ನಮ್ಮ ದೃಷ್ಟಿಕೋನ ಓನೇ ಸತ್ಯ ಹೊರಗಡೆ ಬರಬೇಕು, ನ್ಯಾಯ ಕೊಡಬೇಕು. ಧರ್ಮಸ್ಥಳದ ವಿಚಾರದಲ್ಲಿ ನಮಗೆಲ್ಲ ಅಪಾರವಾದ ಗೌರವ ಇದೆ, ಭಕ್ತಿ ಇದೆ. ನಾನು ಅನೇಕ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೇನೆ. ನಾನು ಅಬ್ದುಲ್ ಕಲಾಂ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಅಲ್ಲಿ. ಅವರು ರಾಷ್ಟ್ರಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಐ ವಾಸ್ ದಿ ಮಿನಿಸ್ಟರ್ ಇನ್ ವೈಟಿಂಗ್ ಟು ಟೇಕ್ ಹಿಮ್ ಟು ಧರ್ಮಸ್ಥಳ. ಅಲ್ಲಿನ ಸಂದರ್ಭದಲ್ಲಿ ಅವರು ಇಸ್ಲಾಂ ಧರ್ಮಕ್ಕೆ ಸೇರಿದ್ದವರಾಗಿದ್ದಾರೆ ಅಂತ ಹೇಳಿ ಅವರನ್ನ ಬೇರೆ ರೀತಿಯಲ್ಲಿ ಕಾಣಲಿಲ್ಲ. ಅಂತಹ ಸ್ಥಳ ಅದು ಧರ್ಮಸ್ಥಳ ಅಂತ ಹೇಳಿದ್ರೆ ಇಡೀ ಕೋಟಿ ಕೋಟಿ ಜನರಿಗೆ, ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲಿ ಇದೆ, ಬೇರೆ ದೇಶಗಳಲ್ಲಿ ಭಕ್ತಿ ಇರ್ತಕ್ಕಂಥವು ಬಹಳ ಜನ ನಡ್ಕೊಳ್ತಾರೆ. ಅದ್ರ ಬಗ್ಗೆ ಯಾರಿಗೂ ಕೂಡ ಡೌಟು ಬೇಡ, ಅದ್ರ ಬಗ್ಗೆ ಬೇರೆ ವಿಚಾರದಲ್ಲಿ ಯೋಚನೆ ಮಾಡೋದು ಬೇಡ. ಜೊತೆಗೆ ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ಯೋಚನೆ ಮಾಡಿದರೆ, ಪದ್ಮಶ್ರೀ ಕೊಟ್ಟರು, ಅವರಿಗೆ ಸುಮ್ಮನೆ ಕೊಟ್ರ? ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಪದ್ಮಶ್ರೀ ಕೊಟ್ಟರು, ಸುಮ್ಮನೆ ಭಾರತ ಸರ್ಕಾರ ಕೊಡ್ತಾ? ಸಮಾಜದಲ್ಲಿ ತಾವು ಹೇಳಿದ್ರಿ, ಎಷ್ಟೋ ಜನ ಇವತ್ತು ಹೆಣ್ಣು ಮಕ್ಕಳೆಲ್ಲ ಬೀದಿಗೆ ಬರ್ತಾ ಇದ್ದಾರೆ ಇದರ ವಿರುದ್ಧವಾಗಿ. ಆ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೀವನವನ್ನು ಕೊಡ್ತಕ್ಕಂಥ ಕೆಲಸ ಧರ್ಮಸ್ಥಳದ ಸಂಸ್ಥೆ ಮಾಡಿದೆ. ಶಿಕ್ಷಣ ಸಂಸ್ಥೆಗಳು ಮಾಡಿದ್ದಾರೆ. ಸಾವಿರಾರು ಜನ ಮಕ್ಕಳು ಇವತ್ತು ಗ್ರಾಜ್ಯುಯೇಟ್ಸ್ ಆಗಿದ್ದಾರೆ, ಅವರ ಜೀವನಗಳನ್ನು ಕಟ್ಕೊಂಡಿದ್ದಾರೆ. ಆದರೆ ಇವ್ರ ಮೇಲೆ ಬಂದಂತ ಆಪಾದನೆಗೆ ಸತ್ಯ ಹೊರಗಡೆ ಬರಬಾರ್ದಾ? ಅದನ್ನು ಹಾಗೆ ಇಟ್ಕೊಂಡು ಜೀವಂತವಾಗಿ ಅದನ್ನು ಹಾಗೆ ಇಟ್ಟು ನಾವು ಅವ್ರ ಮೇಲೆ ಆಪಾದನೆ ಇಡಬೇಕಾ? ಆ ಕಾರಣಕ್ಕಾಗಿ ನಾವು SITಯನ್ನು ಮಾಡಿ ಸತ್ಯಶೋಧನೆ ಆಗಬೇಕು, ಇದರಿಂದ ಅವರು ಹೊರಗಡೆ ಬರಬೇಕು ಅಂತ ಹೇಳಿ ನಾವು ಮಾಡಿರ್ತಕ್ಕಂಥ. ನಾವ್ಯಾವ ಒತ್ತಡಕ್ಕೆ? ಯಾರೋ ಹೇಳೋರು ಹೇಳ್ತಾರೆ, ಬೇಕಾದಷ್ಟು ಜನ ಹೇಳ್ತಾರೆ. ಇವತ್ತು ಆ ವ್ಯಕ್ತಿ ಬಂದು ತೋರಿಸಿದಾನೆ, ಹೌದು, ನ್ಯಾಯದ ದೃಷ್ಟಿಯಿಂದ ನಾವು ಮಾಡುವಂತ ಕೆಲಸ ಪೊಲೀಸ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಹಂಗಂತೇಳಿ ಅವನು ಏನ್ ಹೇಳಿದ್ರು ಕೇಳ್ಕೊಂಡು ಏನ್ ಹೇಳಿದ್ರು ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿಗೆ ಪೊಲೀಸ್ ಇಲಾಖೆ ಬರೋದಿಲ್ಲ. ದೇರ್ ಇಸ್ ಅನ್ ಎಂಡ್ ಟು ಇಟ್. ಅಂತ್ಯ ಆಡ್ಲೇಬೇಕು, ಆಡ್ತೀವಿ. ಅವತ್ತಿಗಾದ್ರೂ ಸತ್ಯ ಆಚೆ ಬರುತ್ತೆ. ಅವತ್ತು ಆ ವ್ಯಕ್ತಿ ಏನ್ ಹೇಳಿದಾನೆ, ಇವತ್ತು ಅದು ಅಸತ್ಯ ಆಗಿದ್ರೆ ಕಾನೂನಲ್ಲಿ ಅವನ ಮೇಲೆ ಶಿಕ್ಷೆ ಮಾಡೋದಕ್ಕೆ ಅವಕಾಶ ಇಲ್ವಾ? ಈಗ ಹೊಸದಾಗಿ ಬಂದಿರತಕ್ಕಂಥ BNSS ನಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾರು ಸುಳ್ಳು ಆಪಾದನೆ ಮಾಡ್ತಾರೆ, ಯಾರು ಅಸತ್ಯ ಮಾಡ್ತಾರೆ ಅಂತವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದಕ್ಕೂ ಕೂಡ ಇವತ್ತು ಅವಕಾಶ ಇದೆ. ಆದ್ರಿಂದ ಸುಲಭನಾಗಿ ಯಾರೋ ಏನೋ ಹೇಳಿದ್ರು, ತಪ್ಪು ದಾರಿಗೆ ತಗೊಂಡು ಹೋದ್ರು ಅದನ್ನ ಅಂತ ಹೇಳಿ ತಿಳ್ಕೊಳ್ಳೋದು ಬೇಡ. ಸರ್ಕಾರ ಏನ್ ಮಾಡಿದೆ? ಸರ್ಕಾರ ಅಲ್ಲಲ್ಲ, 2 ನಿಮಿಷ ಮುಗಿಸ್ತೀನಿ. ಏನ್ ಮಾಡಿದೆ ಸರ್ಕಾರ? ಇಷ್ಟೊಂದು ತಾವು ಮಾತನಾಡಿದಂತೆ ಎಲ್ಲರೂ ಕೂಡ ಸರ್ಕಾರ ತಪ್ಪು ಮಾಡಿದೆ, ಸರ್ಕಾರ ಏನ್ ತಪ್ಪು ಮಾಡಿದೀವಿ?
What is the mistake we have done? We just want to know the truth. ಅದು ಬಿಟ್ಬಿಟ್ಟು ಎಲ್ಲ ಸರ್ಕಾರ ಹೀಗಾಗಿದೆ ಅಂತೇಳಿ. ಆಮೇಲೆ ಧಾರ್ಮಿಕ ವಿಚಾರಗಳನ್ನು ತಾವು ಮಾತಾಡಿದ್ರಿ. ಯಾರಾದರೂ ನಾವು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಾಗ್ಲಿ, ನಾನಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ, ಯಾರಾದರೂ ಸಚಿವರು ಆ ವಿಚಾರದಲ್ಲಿ ಏನಾದರೂ ಪ್ರಸ್ತಾಪ ಮಾಡಿದೀವ? ವಿ ಹ್ಯಾವ್ ಗಿವನ್ ದೆಮ್ ಎ ಫ್ರೀ ಹ್ಯಾಂಡ್. ಒಂದು ಫೋನ್ ಕಾಲ್ ಮಾಡಲಿಲ್ಲ ನಾವು ಯಾರು ಕೂಡ ಆ ಮುಖ್ಯಸ್ಥರಿಗೆ. ಯಾಕೆಂದ್ರೆ ಸತ್ಯ ಆಚೆ ಬರ್ಬೇಕು. ನಾಳೆ ನೀವು ಹೇಳ್ತೀರಿ, ಹೌದು ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ, ನಿಮ್ಮ ಸೂಚನೆ ಮೇಲೆ ನಡೀತಾ ಇದೆ ತನಿಖೆ ಅಂದ್ರೆ ತನಿಖೆ ಆಗೋದಿಲ್ಲ ಅದು. ಆದ್ರಿಂದ ನಾವು ಇವತ್ತು ಮಾನ್ಯ ಅಧ್ಯಕ್ಷರೇ, ಈ ವಿಚಾರ ನ್ಯಾಯಯುತವಾಗಿರಬೇಕು, ಸತ್ಯ ಹೊರಗಡೆ ಬರಬೇಕು. ಇದರಲ್ಲಿ ರಾಜಕೀಯ ಬರಬಾರ್ದು, ಧರ್ಮನೂ ಬರಬಾರ್ದು, ನ್ಯಾಯ ಬರಬೇಕು. ದ ಟ್ರೂತ್ ಹ್ಯಾಸ್ ಟು ಕಮ್ ಔಟ್ ಇನ್ ದ ಫ್ರೇಮ್ವರ್ಕ್ ಆಫ್ ದಿ ಲಾ. ಅಷ್ಟನ್ನ ನಾನು ಹೇಳ್ತೇನೆ. ಉತ್ತರವನ್ನ ನಾನು ಸೋಮವಾರ ಕೊಡ್ತೇನೆ. ಧನ್ಯವಾದಗಳು. ಓಕೆ, ಇವತ್ತು ಬಹುಶಃ ನಾಳೆ ಸ್ವಾತಂತ್ರ್ಯೋತ್ಸವ ದಿನ ಸಂದರ್ಭದಲ್ಲಿ ನಮ್ಮ ಸದಸ್ಯರೆಲ್ಲೂ ಕೂಡ ಅದೇ ಎಲ್ಲರಿಗೂ ಶುಭಾಶಯ ನಾನು ಕೂಡ ಸಲ್ಲಿಸ್ತೇನೆ. ಒಂದು, ಎರಡನೇ ಬಲ ಸಂತೋಷದ ಇದನ್ನೆಲ್ಲ ಆಚರಿಸಿ, ಅದೇ ರೀತಿಯಲ್ಲಿ ಇವತ್ತು ನಾವೆಲ್ಲ ಸ್ವಲ್ಪ ಬೇಗ ಇವತ್ತು ಇದನ್ನು ನಾವು ಕ್ಲೋಸ್ ಮಾಡ್ತೇವೆ. ಅದಕ್ಕಾಗಿ ಸದನ ಒಂದು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ನಾವು ಪ್ರಾರಂಭಿಸುತ್ತೇವೆ. ಇಲ್ಲ ಬೆಳಿಗ್ಗೆ. ಮಾನ್ಯ ಅಧ್ಯಕ್ಷರೇ, ತಾವು ಈ ಚರ್ಚೆಗೆ ಅನುಮತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲೇ ನಾನು ಪ್ರಸ್ತಾಪ ಮಾಡಿದೆ. ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅನೇಕ ವಿಚಾರಗಳನ್ನ ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು, ಸದಸ್ಯರು ಪ್ರಸ್ತಾಪ ಮಾಡಬಹುದು. ಇನ್ವೆಸ್ಟಿಗೇಷನ್ಸ್ಗೆ ಇದು ಬೇರೆ ಬೇರೆ ರೀತಿಯಲ್ಲಿ ರೂಪಗಳನ್ನು ತಗೋಬಹುದು ಅಂತ ಹೇಳಿ ನಾನು ಪ್ರಸ್ತಾಪ ಮಾಡಿದೆ. ಆದರೂ ತಮ್ಮ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಒಪ್ತೇವೆ. ತಾವು ಚರ್ಚೆಗೆ ಅವಕಾಶವನ್ನು ಕೊಟ್ರಿ. ನನ್ನ ಒಂದೇ ವಿನಂತಿ ಮಾನ್ಯ ಸದಸ್ಯರುಗಳಲ್ಲಿ, ಈ ವಿಚಾರ ರಾಜಕೀಯ ತಿರುವನ್ನು ತಗೋಬಾರದು, ಜೊತೆಗೆ ಧಾರ್ಮಿಕ ತಿರುವನ್ನು ಕೂಡ ತಗೋಬಾರದು. ನಾವು ಸರ್ಕಾರ ನಾವು ಯಾವುದೇ ಒತ್ತಡಕ್ಕೆ ಮಣಿದು SITಯನ್ನ ನಾವು ಮಾಡಿಲ್ಲ. ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್. ಸರ್, ದಿನೇಶ್ ಗುಂಡೂರಾವ್ ಅವರು ಹೇಳಿದಾರಲ್ಲ ಸರ್, ಅಧಿಕೃತವಾಗಿ ಒಬ್ಬ ಗೃಹ ಸಚಿವನಾಗಿ ಹೇಳ್ತಾ ಇದ್ದೇನೆ, ನಾವು ಯಾವುದೇ ಒತ್ತಡಕ್ಕೆ ನಾವು ಮಣಿದಿಲ್ಲ, ಮಣಿಯೋದು ಇಲ್ಲ. ನಮ್ಮ ದೃಷ್ಟಿಕೋನ ಓನೇ ಸತ್ಯ ಹೊರಗಡೆ ಬರಬೇಕು, ನ್ಯಾಯ ಕೊಡಬೇಕು. ಧರ್ಮಸ್ಥಳದ ವಿಚಾರದಲ್ಲಿ ನಮಗೆಲ್ಲ ಅಪಾರವಾದ ಗೌರವ ಇದೆ, ಭಕ್ತಿ ಇದೆ. ನಾನು ಅನೇಕ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೇನೆ. ನಾನು ಅಬ್ದುಲ್ ಕಲಾಂ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಅಲ್ಲಿ. ಅವರು ರಾಷ್ಟ್ರಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಐ ವಾಸ್ ದಿ ಮಿನಿಸ್ಟರ್ ಇನ್ ವೈಟಿಂಗ್ ಟು ಟೇಕ್ ಹಿಮ್ ಟು ಧರ್ಮಸ್ಥಳ. ಅಲ್ಲಿನ ಸಂದರ್ಭದಲ್ಲಿ ಅವರು ಇಸ್ಲಾಂ ಧರ್ಮಕ್ಕೆ ಸೇರಿದ್ದವರಾಗಿದ್ದಾರೆ ಅಂತ ಹೇಳಿ ಅವರನ್ನ ಬೇರೆ ರೀತಿಯಲ್ಲಿ ಕಾಣಲಿಲ್ಲ. ಅಂತಹ ಸ್ಥಳ ಅದು ಧರ್ಮಸ್ಥಳ ಅಂತ ಹೇಳಿದ್ರೆ ಇಡೀ ಕೋಟಿ ಕೋಟಿ ಜನರಿಗೆ, ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲಿ ಇದೆ, ಬೇರೆ ದೇಶಗಳಲ್ಲಿ ಭಕ್ತಿ ಇರ್ತಕ್ಕಂಥವ್ರು ಬಹಳ ಜನ ನಡ್ಕೊಳ್ತಾರೆ. ಅದ್ರ ಬಗ್ಗೆ ಯಾರಿಗೂ ಕೂಡ ಡೌಟು ಬೇಡ, ಅದ್ರ ಬಗ್ಗೆ ಬೇರೆ ವಿಚಾರದಲ್ಲಿ ಯೋಚನೆ ಮಾಡೋದು ಬೇಡ. ಜೊತೆಗೆ ಅವರು ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ಯೋಚನೆ ಮಾಡಿದ್ರೆ, ಪದ್ಮಶ್ರೀ ಕೊಟ್ಟರು, ಅವರಿಗೆ ಸುಮ್ಮನೆ ಕೊಟ್ರ? ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಪದ್ಮಶ್ರೀ ಕೊಟ್ಟರು, ಸುಮ್ಮನೆ ಭಾರತ ಸರ್ಕಾರ ಕೊಡ್ತಾ? ಸಮಾಜದಲ್ಲಿ ತಾವು ಹೇಳಿದ್ರಿ ಎಷ್ಟೋ ಜನ ಇವತ್ತು ಹೆಣ್ಣು ಮಕ್ಕಳೆಲ್ಲ ಬೀದಿಗೆ ಬರ್ತಾ ಇದ್ದಾರೆ, ಇದರ ವಿರುದ್ಧವಾಗಿ. ಆ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೀವನವನ್ನು ಕೊಡ್ತಕ್ಕಂಥ ಕೆಲಸ ಧರ್ಮಸ್ಥಳದ ಸಂಸ್ಥೆ ಮಾಡಿದೆ. ಶಿಕ್ಷಣ ಸಂಸ್ಥೆಗಳು ಮಾಡಿದ್ದಾರೆ. ಸಾವಿರಾರು ಜನ ಮಕ್ಕಳು ಇವತ್ತು ಗ್ರಾಜ್ಯುಯೇಟ್ಸ್ ಆಗಿದ್ದಾರೆ, ಅವರ ಜೀವನಗಳನ್ನು ಕಟ್ಕೊಂಡಿದ್ದಾರೆ. ಆದರೆ ಇವ್ರ ಮೇಲೆ ಬಂದಂತ ಆಪಾದನೆಗೆ ಸತ್ಯ ಹೊರಗಡೆ ಬರಬಾರ್ದ? ಅದನ್ನು ಹಾಗೆ ಇಟ್ಕೊಂಡು ಜೀವಂತವಾಗಿ
ಅದನ್ನ ಹಾಗೆ ಇಟ್ಟು ನಾವು ಅವ್ರ ಮೇಲೆ ಅಪಾದನೆ ಇಡಬೇಕಾ? ಆ ಕಾರಣಕ್ಕಾಗಿ ನಾವು SITಯನ್ನು ಮಾಡಿ ಸತ್ಯಶೋಧನೆ ಆಗಬೇಕು. ಇದರಿಂದ ಅವರು ಹೊರಗಡೆ ಬರಬೇಕು ಅಂತ ಹೇಳಿ ನಾವು ಮಾಡಿರ್ತಕ್ಕಂಥ ನಾವ್ಯಾವ ಒತ್ತಡಕ್ಕೆ ಯಾರೋ ಹೇಳೋರು ಹೇಳ್ತಾರೆ, ಬೇಕಾದಷ್ಟು ಜನ ಹೇಳ್ತಾರೆ. ಇವತ್ತು ಆ ವ್ಯಕ್ತಿ ಬಂದು ತೋರಿಸಿದಾನೆ. ಹೌದು, ನ್ಯಾಯದ ದೃಷ್ಟಿಯಿಂದ ನಾವು ಮಾಡುವಂತ ಕೆಲಸ ಪೊಲೀಸ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಹಂಗಂತೇಳಿ ಅವನು ಏನ್ ಹೇಳಿದ್ರು ಕೇಳ್ಕೊಂಡು ಏನ್ ಹೇಳಿದ್ರು ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿಗೆ ಪೊಲೀಸ್ ಇಲಾಖೆ ಬರೋದಿಲ್ಲ. ದೇರ್ ಇಸ್ ಅನ್ ಎಂಡ್ ಟು ಇಟ್. ಅಂತ್ಯ ಆಡ್ಲೇಬೇಕು, ಆಡ್ತೀವಿ. ಅವತ್ತಿಗಾದ್ರೂ ಸತ್ಯ ಆಚೆ ಬರುತ್ತೆ. ಅವತ್ತು ಆ ವ್ಯಕ್ತಿ ಏನ್ ಹೇಳಿದಾನೆ, ಇವತ್ತು ಅದು ಅಸತ್ಯ ಆಗಿದ್ರೆ ಕಾನೂನಲ್ಲಿ ಅವನ ಮೇಲೆ ಶಿಕ್ಷೆ ಮಾಡೋದಕ್ಕೆ ಅವಕಾಶ ಇಲ್ವಾ? ಈಗ ಹೊಸದಾಗಿ ಬಂದಿರತಕ್ಕಂಥ BNSS ನಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾರು ಸುಳ್ಳು ಆಪಾದನೆ ಮಾಡ್ತಾರೆ, ಯಾರು ಅಸತ್ಯ ಮಾಡ್ತಾರೆ ಅಂತವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದಕ್ಕೂ ಕೂಡ ಇವತ್ತು ಅವಕಾಶ ಇದೆ. ಆದ್ರಿಂದ ಸುಲಭನಾಗಿ ಯಾರೋ ಏನೋ ಹೇಳಿದ್ರು, ತಪ್ಪು ದಾರಿಗೆ ತಗೊಂಡು ಹೋದ್ರು ಅದನ್ನ ಅಂತ ಹೇಳಿ ತಿಳ್ಕೊಳ್ಳೋದು ಬೇಡ. ಸರ್ಕಾರ ಏನ್ ಮಾಡಿದೆ ಸರ್ಕಾರ? ಅಲ್ಲಲ್ಲ, 2 ನಿಮಿಷ ಮುಗಿಸ್ತೀನಿ. ಏನ್ ಮಾಡಿದೆ ಸರ್ಕಾರ? ಇಷ್ಟೊಂದು ತಾವು ಮಾತನಾಡಿದಂತೆ ಎಲ್ಲರೂ ಕೂಡ ಸರ್ಕಾರ ತಪ್ಪು ಮಾಡಿದೆ, ಸರ್ಕಾರ ಏನ್ ತಪ್ಪು ಮಾಡಿದೀವಿ? ವಾಟ್ ಇಸ್ ದ ಮಿಸ್ಟೇಕ್ ವಿ ಹ್ಯಾವ್ ಡನ್? ವಿ ಜಸ್ಟ್ ವಾಂಟ್ ಟು ನೋ ದ ಟ್ರೂತ್. ಅದು ಬಿಟ್ಬಿಟ್ಟು ಎಲ್ಲ ಸರ್ಕಾರ ಹೀಗಾಗಿದೆ ಅಂತೇಳಿ. ಆಮೇಲೆ ಧಾರ್ಮಿಕ ವಿಚಾರಗಳನ್ನ ತಾವು ಮಾತಾಡಿದ್ರಿ. ಯಾರಾದ್ರೂ ನಾವು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಾಗ್ಲಿ, ನಾನಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ, ಯಾರಾದ್ರೂ ಸಚಿವರು ಆ ವಿಚಾರದಲ್ಲಿ ಏನಾದ್ರೂ ಪ್ರಸ್ತಾಪ ಮಾಡಿದೀವ? ವಿ ಹ್ಯಾವ್ ಗಿವನ್ ದೆಮ್ ಎ ಫ್ರೀ ಹ್ಯಾಂಡ್. ಒಂದು ಫೋನ್ ಕಾಲ್ ಮಾಡಲಿಲ್ಲ ನಾವು ಯಾರು ಕೂಡ ಆ ಮುಖ್ಯಸ್ಥರಿಗೆ. ಯಾಕೆಂದ್ರೆ ಸತ್ಯ ಆಚೆ ಬರ್ಬೇಕು. ನಾಳೆ ನೀವು ಹೇಳ್ತೀರಿ, ಹೌದು ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ, ನಿಮ್ಮ ಸೂಚನೆ ಮೇಲೆ ನಡೀತಾ ಇದೆ ತನಿಖೆ ಅಂದ್ರೆ ತನಿಖೆ ಆಗೋದಿಲ್ಲ ಅದು. ಆದ್ರಿಂದ ನಾವು ಇವತ್ತು ಮಾನ್ಯ ಅಧ್ಯಕ್ಷರೇ, ಈ ವಿಚಾರ ನ್ಯಾಯಯುತವಾಗಿರಬೇಕು, ಸತ್ಯ ಹೊರಗಡೆ ಬರಬೇಕು. ಇದರಲ್ಲಿ ರಾಜಕೀಯ ಬರಬಾರ್ದು, ಧರ್ಮನೂ ಬರಬಾರ್ದು, ನ್ಯಾಯ ಬರಬೇಕು.